ನಾನು ವೀಡಿಯೋಸ್ ಮಾಡ್ತೀನಿ ಮಾಡ್ತವ್ರೆ ಗೊತ್ತಿಲ್ಲ. ನಾನು ತುಂಬ ವರ್ಷ ಹಾಯ್ ಗಾಯ್ಸ್, ನೀವು ನೋಡ್ತಾ ಇದ್ದೀರಾ ಲವ್ಲಿ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಇದು ನಂದು 5ನೇ ಲಾಗು. ಇವತ್ತಿಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 4 ದಿನ ಕಂಪ್ಲೀಟ್ ಆಗಿ ಇವತ್ತಿನ ದಿನ 5ನೇ ದಿನ. ನಾನು ಡೈಲಿ ಏನೇನು ಮಾಡ್ತೀನಿ, ಏನೇನಿಲ್ಲ, ಏನೇನು ಆ್ಯಕ್ಟಿವಿಟೀಸ್ನ ಮಾಡ್ತೀನಿ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ನೀವು ನೋಡಿ ಸಪೋರ್ಟ್ ಮಾಡಿ. ಇನ್ನೂ ವೀಡಿಯೋಸ್ ಮಾಡೋಕ್ಕೆ ನೀವು ನನಗೆ ಸಪೋರ್ಟ್ ಮಾಡಲೇಬೇಕು. ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೆ ನನಗೆ ಒಂಥರ ಮೋಟಿವೇಶನ್ ಸಿಗುತ್ತೆ. ಸೊ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀರಾ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡ್ಕೊಳ್ಳಿ, ಹಂಗೆ ಶೇರ್ ಮಾಡ್ಕೊಂಬಿಡಿ. ಇವತ್ತು ಮಾಡೋಣ ಏನೇನು ಮಾಡ್ತೀನಿ ಏನೇನಿಲ್ಲ ಅಂತ. ಬಾಯ್. ಆ್ಯಕ್ಚುಲಿ 2 ಡೇಸ್ ಬ್ಯಾಕು ನಮ್ಮ ಕೊಪ್ಪಳದವರೇ ಮೆಸೇಜ್ ಗರ್ಲ್ ಅಂತ ಆಲ್ಬಮ್ ಸಾಂಗ್ ರಿಲೀಸ್ ಮಾಡಿದ್ರು ರೀಸೆಂಟಾಗಿ ಒಂದು 2 ಮಂತ್ಸ್ ಬ್ಯಾಕು. ಅವ್ರಿಗೆ ಕಾಲ್ ಮಾಡಿದ್ದೆ, ಬ್ರೋ ನಾ ಫ್ರೀ ಇದ್ದೀನಿ, ರೀಲ್ಸ್ ಮಾಡೋಣ ಅಂತ. ಬಟ್ ಅವರು ಅವತ್ತೇನೋ ದೇವಸ್ಥಾನಕ್ಕೇನೋ ಹೋಗ್ತೀನಿ ಅಂತ ಹೇಳಿದ್ರು. ಸರಿ, ಇವತ್ತು ಫ್ರೀ ಇದ್ದಾರಂತೆ, ಅವ್ರ ಜೊತೆಗೆ ವೀಡಿಯೋ ಮಾಡೋಣ, ರೀಲ್ಸ್ ಮಾಡೋಣ. ಹಂಗೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಅವ್ರ ಜೊತೆಗೆ ಹಂಗೆ ಒಂದು ಸ್ವಲ್ಪ ಇವತ್ತು ಊರಲ್ಲಿರೋದೇ ಕೊಪ್ಪಳದಲ್ಲಿ ಅವ್ರ ಜೊತೆಗೆ ವೀಡಿಯೋ ಮಾಡ್ತೀನಿ. ವೀಡಿಯೋಸ್ ಮಾಡಿಕೊಂಡು ಮತ್ತೆ ರಿಟರ್ನ್ ಮನೆಗೆ ಬರೋಣ. ನೋಡೋಣ, ಅವ್ರ ಜೊತೆಗೆ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಂದು ಶರ್ಟ್ ಚೇಂಜ್ ಮಾಡ್ಕೊಂಡು ಇವಾಗ ನಾನು ಕೊಪ್ಪಳ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಕೊಪ್ಪಳ ಕ್ರಿಯೇಟರ್ ಆದಂಥ ರಾಕ್ಮಲ್ಲು ಅವರು ವೀಡಿಯೋ ಮಾಡೋಣ ಅಂತ ಕರೆದಿದ್ದಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗಿ ಶರ್ಟ್ ಚೇಂಜ್ ಮಾಡಿಕೊಂಡು ಇವಾಗ ಕೊಪ್ಪಳ ಹೋಗಬೇಕು. ಕೊಪ್ಪಳದಲ್ಲಿ ಇರ್ತಾರೆ ಅವರು. ಕೊಪ್ಪಳದಲ್ಲಿ ಅವ್ರು ಮೀಟ್ ಮಾಡಿಕೊಂಡು ಅವ್ರ ಜೊತೆಗೆ ವೀಡಿಯೋ ಮಾಡಬೇಕು. ಇಲ್ಲಿಂದ ಕೊಪ್ಪಳ ಹೋಗ್ಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೊಪ್ಪಳ ಹೋಗಬೇಕು ಅಂದರೆ ನಾವು ನಿಯರಿಗೆ ಬಂದ್ಬಿಟ್ಟು ಸ್ಟಾಪು ಬಸ್ಸಿಗೆ ಹತ್ತಿದ್ದೀವಿ. ಇವಾಗ ಕೊಪ್ಪಳ ಹೋಗ್ಬೇಕು. ಕೊಪ್ಪಳ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡಿ. ಆ್ಯಕ್ಚುಲಿ ನನ್ನ ವಾಯ್ಸು ಸರಿಯಾಗಿ ಕೇಳಿಸಲ್ಲ ಅನಿಸುತ್ತೆ. ನೋಡೋಣ, ವಾಯ್ಸ್ನ ತೆಗೆದುಬಿಟ್ಟು ನಾನು ವಾಯ್ಸ್ ಅವ್ರು ಕೊಡ್ತೀನಿ. ಆಮೇಲೆ ಫೈನಲ್ ಕೊಪ್ಪಳ ಬಂದೆ. ರಾಕ್ಮಲ್ಲು ಅವ್ರನ್ನ ಮೀಟ್ ಆಗಬೇಕು. ಈಗ ಅವ್ರ ಅಂಗಡಿ ಐತೆ, ಹೂವಿನ ಅಂಗಡಿ. ರಾಕ್ಮಲ್ಲು ಅವರು ಅಂಗಡಿ ಹೋಗ್ತೀನಿ. ಈಗ ಹೋಗ್ಬಿಟ್ಟು ಅವ್ರ ಹತ್ರ ಮೀಟ್ ಮಾಡಿ ರೀಲ್ಸ್ ಮಾಡಿಕೊಂಡು ನನ್ನ ವಾಯ್ಸು ಜಾಸ್ತಿ ಕೇಳಿಸಲ್ಲ ಅನಿಸುತ್ತೆ, ಕೇಳೋ ಥರ ವಾಯ್ಸ್ ಅವ್ರು ಕೊಡ್ತೀನಿ. ಆ್ಯಕ್ಚುಲಿ ಪಬ್ಲಿಕಲ್ಲಿ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ಒಂಥರ ಫೀಲ್ ಐತೆ. ಪಬ್ಲಿಕಲ್ಲಿ ಫಸ್ಟ್ ವೀಡಿಯೋ ನೋಡೋಣ ಹೆಂಗೆ ಬರುತ್ತೆ ಅಂತ. ಪಬ್ಲಿಕಲ್ಲಿ ಫಸ್ಟ್ ವೀಡಿಯೋ ಒಂಥರ ನರ್ವಸ್ ಆಗ್ತಾಯಿದ್ದೀನಿ. ಎಲ್ಲರೂ ನೋಡ್ತಾರೆ ಗುರು, ವೀಡಿಯೋ ಮಾಡ್ತಾಯಿದ್ರೆ ಎಲ್ಲರೂ ನನ್ನೇ ನೋಡ್ತವ್ರೆ. ನೋಡೋಣ, ರಾಕ್ಮಲ್ಲು ಅವ್ರ ಅಂಗಡಿ ಹತ್ರ ಹೋಗ್ತೀನಿ. ಬ್ರೋನ ಮೀಟ್ ಮಾಡಿಕೊಂಡು ಅವ್ರ ಜೊತೆಗೆ ಹೋಗಿ ವೀಡಿಯೋ ಮಾಡಿಕೊಂಡು ಮತ್ತೆ ನಾನು ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ತೀನಿ ವೀಡಿಯೋ ಮಾಡ್ಕೊಂಡು. ಫೈನಲಿ ರಾಕ್ಮಲ್ಲು ಅವರು ಅಂಗಡಿ ಹತ್ರ ಬಂದು ನೋಡಿ ತೋರಿಸ್ತೀನಿ ರಾಕ್ಮಲ್ಲು ಅವ್ರನ್ನ. ಇದೇ ಅಂಗಡಿ, ಇವ್ರನ್ನೇ ನಾವು ಮೀಟ್ ಆಗೋದು. ಇವ್ರನ್ನೇ ನಾವು ಮೀಟ್ ಮಾಡಕ್ಕೆ ಬಂದಿದ್ದು. ಇವ್ರ ಜೊತೆ ನಾನು ವೀಡಿಯೋಸ್ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ವಾಯ್ಸ್ ಕೇಳಿಲ್ಲ ಅಂದರೆ ನಾನು ವಾಯ್ಸ್ ಅವ್ರು ಕೊಡ್ತೀನಿ ನೈಟಲ್ಲಿ ಎಡಿಟಿಂಗಲ್ಲಿ. ನೋಡೋಣ, ಈ ಅಣ್ಣನ ಜೊತೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡಿಕೊಂಡು ವೀಡಿಯೋ ಕಂಪ್ಲೀಟ್ ಮಾಡೋಣ ಇವತ್ತು. ಸ್ವಾರ್ಥಿ ಜನಗಳ ಮಧ್ಯೆ ಕೈಗೊಂಬೆಯಾಗಿ ಬದುಕದೆ ಸ್ವಾರ್ಥಿಯಾಗಿ ಬಾಳುವುದೇ ಜೀವನ. ಆ್ಯಕ್ಚುಲಿ ನಾವು ರೀಲ್ಸ್ ಮಾಡ್ತಾಯಿದ್ದೀವಿ ಇವಾಗ. ಇಲ್ಲೇ ಅದೇನೋ ಡೈಲಾಗ್ ಇತ್ತು, ಅದನ್ನು ಶೂಟ್ ಮಾಡೋ ಅಂತ ಇದ್ದಾರೆ ಒಬ್ಬರು. ಅದನ್ನ ಶೂಟ್ ಮಾಡಿಕೊಟ್ಟು ಅದನ್ನೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಹಾಗೆ ನಾನು ಒಂದು ಡೈಲಾಗ್ ಐತೆ, ನಾನು ಒಂದು ಡೈಲಾಗ್ನ ರೀಲ್ಸ್ ಮಾಡ್ತೀನಿ, ಅಂದರೆ ಓನ್ ವಾಯ್ಸ್ ರೀಲ್ಸ್ ಮಾಡ್ತೀನಿ. ಮಾಡಿಕೊಂಡು ಇದು ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಆಮೇಲೆ ನೋಡೋಣ ಹೆಂಗೆ ಬರುತ್ತೋ ವೀಡಿಯೋಸು. ಎಲ್ಲ ಕ್ಲಿಪ್ಸ್ನೂ ಆ್ಯಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ನೋಡಿ ಸಪೋರ್ಟ್ ಮಾಡಿ. ಹಂಗೆ ಅವರು ರಾಕ್ಮಲ್ಲು ಅವರು ಟೀ ಕುಡಿಯೋಣ ಅಂತ ಬಂದು ಅವರು ಅಲ್ಲಿನ ಅಂಗಡಿ ಹತ್ರ ಹೋಗಿದ್ದಾರೆ.
ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀವಿ. ಟೀ ಕುಡಿಯೋಣ ಬಂದರೆ ಎಲ್ಲರೂ ಟೈಮ್ ಇವಾಗ ಸಮಥಿಂಗ್ 1 o'clock ಮೇಲೆ ಆಗಿರ್ಬೋದು. ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀವಿ. ಇಂಥ ಬಿಸಿಲಲ್ಲಿ ನೋಡೇ ಬಿಸಿಲು, ಇಂಥ ಬಿಸಿಲಲ್ಲಿ ಟೀ ಕುಡಿಯೋಣ ಅಂತ ವೀಡಿಯೋ ಮಾಡೋಕ್ಕೆ ಹೊರಟಿದ್ದೀವಿ. ನಾನು ಮತ್ತು ಹೋಗ್ಬಿಟ್ಟು ರೀಲ್ಸ್ ಮಾಡ್ತೀವಿ. ಒಂದು 2-3 ಡೈಲಾಗವೇ ಡೈಲಾಗ್ ವೀಡಿಯೋ ಮಾಡಿಕೊಂಡು ಮುಗಿಸ್ಕೊಂಡು ಬರ್ತೀವಿ. ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀವಿ. ಮಳಿಮಲ್ಲೇಶ್ವರ ಟೆಂಪಲ್ ನೋಡೋಣ ಅಂತ ರೀಲ್ಸ್ ಮಾಡಿ ಆಯಿತು. ದೇವಸ್ಥಾನ ನೋಡೋಣ ಅಂತ ಹೋಗ್ತಾ ಇದ್ವಿ ನಾನು ಮತ್ತು ಅವ್ರ ಫ್ರೆಂಡ್ ಮುಂದೆ ಹೋಗ್ಬಿಟ್ಟು ಅವ್ರು 3 ಜನ ಹೋಗ್ತಿದ್ವಿ ಮೇಲೆ ದೇವಸ್ಥಾನ ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಬರೋಣ. ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ. ಮಳಿಮಲ್ಲೇಶ್ವರ ಗುಡ್ಡ ಇದು, ಅಂದರೆ ಬೆಟ್ಟ, ಮಳಿಮಲ್ಲೇಶ್ವರ ಬೆಟ್ಟ. ನೋಡೋಣ ಒಳಗಡೆ ಬಿಡ್ತಾರ ಇಲ್ಲ ಗೊತ್ತಿಲ್ಲ. ತುಂಬ ವರ್ಷ ಆದ್ಮೇಲೆ ಬಂದಿದ್ದೀನಿ, ಅದು ನಿಮಗೋಸ್ಕರ ನಿಮಗೆ ತೋರ್ಸೋಣ ಅಂತ. ಕೊಪ್ಪಳ ಡಿಸ್ಟಿಕಲ್ಲಿ ಕೊಪ್ಪಳಲ್ಲೇ ಇರೋದು ಇದು, ಕೊಪ್ಪಳದಲ್ಲೇ. ಕೊಪ್ಪಳದಿಂದ ಸ್ವಲ್ಪ ದೂರ ಊರು, ಕೊಪ್ಪಳದಿಂದ ಆಚೆ ಇದೆ.
ನೋಡೋಣ, ಒಳಗಡೆ ಹೋಗೋಣ. ಇದು ಗೇಟು. ಒಳಗಡೆ ಬಂದ್ವಿ. ಮಲ್ಲೊಬ್ರು ನಾವು ಎಲ್ಲ ಮಳೆಮಲ್ಲೇಶ್ವರ ಟೆಂಪಲ್ ಅಲ್ಲಿದೆ ದೇವಸ್ಥಾನ. ಒಳಗಡೆ ನಾವು ಬಿಡ್ತಾರ ಏನಿಲ್ಲ, ಏನು ಲಾಕ್ ಮಾಡಿರ್ತಾರ ಬ್ರೋ ಅದನ್ನ? ದೇವಸ್ಥಾನಕ್ಕೆ ಬಂದಿದ್ದೀವಿ, ಯಾರೂ ಇಲ್ಲ ಗುರು. ಇಲ್ಲೂ ಒಂದು 4-5 ಜನ ಅವರೇ. ಹಾಗೆ ಬಿಸಿಲಲ್ವಾ, ಏನಪ್ಪ ನೆರಳಿಗೆ ಕುತ್ಕೊಂಡವ್ರೆ. ನಾವು ಹೋಗೋಣ. ಇನ್ನು ಏನೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಂಗೆ ಇದೆಲ್ಲ. ಇದು ರೆಡಿ ಮಾಡ್ತಿದ್ದಾರೆ, ಎಲ್ಲ ಕಂಪ್ಲೀಟ್ ತೋರಿಸ್ಕೊಡ್ತೀವಿ. ಇದು ಮಳೆಮಲ್ಲೇಶ್ವರ ದೇವಸ್ಥಾನ ಟೆಂಪಲ್. ಇನ್ನು ಏನೇನೋ ರೆಡಿ ಮಾಡ್ತವ್ರೆ ಗೊತ್ತಿಲ್ಲ. ನಾನು ತುಂಬ ವರ್ಷ ಆದಮೇಲೆ ಬಂದಿರೋದು. ಇದು ಮಲ್ಲೇಶ್ವರ ಕಲ್ಯಾಣ ಮಂಟಪ. ಮದುವೆಗಳೆಲ್ಲ ಆಗುತ್ತೆ ಅನ್ಸುತ್ತೆ, ಆಗುತ್ತೆ ಇಲ್ಲಿ. ಅಲ್ಲೆಲ್ಲ ಗಿಡಗಳು ಎಲ್ಲ ಮರಗಳೆಲ್ಲ ಹಾಕವ್ರೆ. ಹೋಗೋಣ ಒಳಗಡೆ, ಸ್ಲೀಪರ್ ಬಿಟ್ಬಿಟ್ಟು. ಆ್ಯಕ್ಚುಲಿ ಯಾರು ಏನೂ ಅನ್ನಲ್ಲ ಅನಿಸುತ್ತೆ, ಕ್ಯಾಮ್ರಲ್ಲಿ ಹಿಡ್ಕೊಂಡಿದ್ವಿ. ದೇವಸ್ಥಾನ ಒಳಗಡೆ ಮಲ್ಲೊಬ್ರು ಇವರು. ಆಯಿತು, ಲಾಕ್ ಮಾಡಿದ್ದಾರೆ ಆ್ಯಕ್ಚುಲಿ. ಮಾಮೂಲಿ ಇದೆ ಸ್ವಲ್ಪ. ಒಳಗಡೆ ದೇವರು ನೋಡ್ಕೊಂಬಿಡಿ, ನಮಸ್ಕಾರ ಮಾಡ್ಕೊಳ್ಳಿ ಎಲ್ರಿಗೂ.
ರಾಶಿ ಮಾಡ್ತಾವ್ರೆ, ನೋಡ್ಕೊಂಡು ಹೋಯ್ತಿದ್ದೀವಿ. ಹೋಗ್ಬಿಟ್ಟು ದೇವಸ್ಥಾನ ನೋಡಿಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ನಾವು ಮನೆಗೆ. ಆ್ಯಕ್ಚುಲಿ ಇಲ್ಲಿ ಏನಂದರೆ ಈ ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ರೂಮ್ಗಳಿವೆ. ಇಲ್ಲಿ ಆರ್ಮಿ ಅವರು ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ಸ್ ಅವರು, ಸೇವಾದಳದವರು, NSS ಅವರು ಮತ್ತು NCC ಅವರು ತುಂಬ ಜನ ಬರ್ತಾರೆ ಗುರು. ಇಲ್ಲಿ ಸ್ಟೇ ಆಗ್ತಾರೆ ಮತ್ತು ಇಲ್ಲೆಲ್ಲ ಕ್ಯಾಂಪ್ಗಳೆಲ್ಲ ಮಾಡ್ತಾರೆ ಇಲ್ಲಿ. ಅದೇ ಮಳೆಮಲ್ಲೇಶ್ವರ ದೇವಸ್ಥಾನದ ಹತ್ರ ಬಂದ್ವಿ. ಮತ್ತೆ ನಾವು ದೇವಸ್ಥಾನ ನೋಡಿಕೊಂಡು ಇವಾಗ ಹೋಗ್ತಾ ಇದ್ವಿ, ಮನೆಗೆ ಹೋಗ್ತಾ ಇದ್ವಿ. ಬೆಳಿಗ್ಗೆಯಿಂದ ಬಂದು ಇವಾಗಲೇ 2 ಗಂಟೆ 2:30 ಆಗೈತೆ. ನಾವು 3 ಗಂಟೆ ಆಗಕ್ಕೆ ಬಂದು 3 ಗಂಟೆವರೆಗೂ ವೀಡಿಯೋ ಅದು ಇದು ಅಂತ ಮಾಡ್ಕೊಂಡೇ ಇದ್ವಿ. ಹೋಗ್ಬಿಟ್ಟು ದೇವಸ್ಥಾನ ನೋಡಿಕೊಂಡು ನಿಮಗೂ ತೋರಿಸ್ಕೊಂಡು ಇವಾಗ ಹೋಗ್ತಾ ಇದ್ವಿ ಮನೆಗೆ. ಮಲ್ಲು ಬ್ರೋ ಅವರು ಮತ್ತು ನಾವು ರೈಸ್ ಊಟ ಮಾಡೋಣ ಅಂತ. ಇಲ್ಲೇನೋ ಫೇಮಸ್ ಅಂತೆ ಗುರು, ಇದು ಚಿಕನ್ ರೈಸು ಕುಸ್ಕಾ ಇದೆಲ್ಲ ಮಾಡ್ತಾರೆ, ಫೇಮಸ್ ಅಂತೆ. ನೋಡಿ ಎಷ್ಟೊಂದು ಜನ, ಒಂದು ಸ್ವಲ್ಪನೂ ಬಿಡುವಿಲ್ಲ, ಅಷ್ಟು ಜನ ಇಲ್ಲಿ. ಒಂಥರ ನೊಣಗಳ ಮುಟ್ಟಿಟ್ಕೊಂಡು ಮುಗ್ಗರ್ದಂಗೆ ಮುಗಿಸ್ಕೊಂಡ್ಬಿಟ್ಟವ್ರು ಇಲ್ಲೆಲ್ಲ ತುಂಬ ಜನ ಇದ್ದಾರೆ, ಫೇಮಸ್ ಅಂತೆ. ನಿಮಗೆ ಗೊತ್ತಿರಲಿಲ್ಲ, ನಮ್ಮ ರಾಕ್ ಮಲ್ಲು ಬ್ರೋ ಅವ್ರು ಹೇಳಿದ್ರು. ಮಲ್ಲು ಬ್ರೋ ಮತ್ತು ನಾವು ಮತ್ತು ಮಲ್ಲು ಬ್ರೋ ಅವ್ರ ಫ್ರೆಂಡು ವೀಡಿಯೋ ಮಾಡಿದ್ವಿ. ವೀಡಿಯೋ ಮಾಡಿಕೊಂಡು ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಕೆಳಗಡೆ ಬಂದು ಊಟ ಮಾಡಿಕೊಂಡು ಇವಾಗ ಅವರು ಅವ್ರ ಮನೆಗೆ ಹೋದರು. ನಾನು ನಮ್ಮ ಮನೆಗೆ ಹೋಗಬೇಕು. ನಂದು ಆ್ಯಕ್ಚುಲಿ ನನ್ನ ಕೈಯಿಂದ ವೀಡಿಯೋ ಮಾಡ್ತಾ ಇರೋದು. ಇವಾಗ ನನ್ನ ಸ್ಟಿಕ್ಕು ನನ್ನ ಫ್ರೆಂಡ್ ಹತ್ರ ಐತೆ. ನನ್ನ ಫ್ರೆಂಡ್ ಫೋನ್ ಮಾಡಿದ್ದೆ, ಸ್ಟಿಕ್ ಕೊಡ್ತೀನಿ ಬಾ ಅಂತ ಅಂದ. ಅದಕ್ಕೆ ಈಗ ಫೋನ್ ಮಾಡ್ತೀನಿ, ಫೋನ್ ಮಾಡಿ ಸ್ಟಿಕ್ ಇಸ್ಕೊಂಡು ನಾನು ಊರಿಗೆ ಹೋಗ್ಬೇಕು. ಊರಿಗೆ ಹೋಗ್ತೀನಿ. ಮೊದಲು ಇವಾಗ ಅವ್ನು ಫೋನ್ ಮಾಡಿ ಆ ಸ್ಟಿಕ್ನ ಹೆಂಗಾದ್ರೂ ಮಾಡಿ ಅವ್ನು ಇಸ್ಕೊಂಬರ್ಬೇಕು. ಆಗಲೇ 2-3 ತಿಂಗಳಾಯ್ತು ಗುರು, ಸ್ಟಿಕ್ ಕೊಟ್ಬಿಟ್ಟು ಇನ್ನೂ ಕೊಡ್ತಿಲ್ಲ ಅವನು. ಅಯೋಧ್ಯೆಗೆ ಹೋಗ್ತೀನಿ ಅಂತ ಇಸ್ಕೊಂಡೋದು, ಅವ್ನು ಇನ್ನೂ ಸ್ಟಿಕ್ಕೇ ಕೊಟ್ಟಿಲ್ಲ. ಇವಾಗ ಕಾಲ್ ಮಾಡಿಬಿಟ್ಟು ಸ್ಟಿಕ್ ಇಸ್ಕೊಂಡು ಊರಿಗೆ ಹೋಗ್ಬೇಕು. ಊರಿಗೆ ಹೋಗಿ ಆದಮೇಲೆ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಬಸ್ ಸ್ಟಾಪಿಗೆ ಬಂದ್ಬಿಟ್ಟು ನಮ್ಮೂರು ಬಸ್ ಬರಬೇಕು. ವೇಟ್ ಮಾಡ್ತೀನಿ, ನಮ್ಮೂರು ಬಸ್ಗೆ ವೇಟ್ ಮಾಡ್ತಾಯಿದ್ದೀನಿ. ಬಟ್ ಅದು ಸೆಲ್ಫಿ ಸ್ಟಿಕ್ ಇಸ್ಕೊಂಬರ್ಬೇಕಾಗಿತ್ತು ನಮ್ಮ ಫ್ರೆಂಡ್ ಹತ್ರ. ಅವನು ಕಾಲ್ ಮಾಡ್ತಾನೆ ಇದ್ದೀನಿ, ಕಾಲೇ ಪಿಕ್ ಮಾಡ್ತಿಲ್ಲ. ನೋಡಿ ನಮ್ಮ ಇಕ್ವಿಪ್ಮೆಂಟ್ಸ್ನ ಇಸ್ಕೊಂಡು ಹೋಗಿದ್ದಾರೆ ನಮ್ಮ ಹುಡುಗರು. ನಾನು ಕೇಳೋಕ್ಕೆ ಅಂತ ಕಾಲ್ ಮಾಡಿದ್ರೆ ಕಾಲೇ ಪಿಕ್ ಮಾಡ್ತಿಲ್ಲ. ಇಂಥ ಹುಡುಗರು ನಮ್ಮ ಫ್ರೆಂಡ್ಸ್ ನೋಡಿದ್ರೆ. ಇರಲಿ, ನಾಳೆ ಮತ್ತೆ ಬರ್ತೀನಿ, ಕಾಲೇಜಿಗೆ ಬರಬೇಕು. ನಾಳೆಯಿಂದ ನಮ್ಮ ಕಾಲೇಜ್ ಸ್ಟಾರ್ಟು. ನಾಳೆ ಬರ್ತೀನಲ್ವ, ಬಂದು ಇಸ್ಕೊಂಡು ಹೋದರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆಗಿ ಈಗ ನಮ್ಮೂರು ಬಸ್ ಬರುತ್ತೆ. ನಮ್ಮೂರು ಬಸ್ ವೇಟಿಂಗು. ನಮ್ಮೂರು ಬಸ್ ಬಂದಿದ ತಕ್ಷಣ ನಮ್ಮೂರು ಬಸ್ಗೆ ಹೋಗಬೇಕು. ಇಲ್ಲಿ ಕೊಪ್ಪಳ ಹೋಗಿ ಮತ್ತೆ ರಿಟರ್ನ್ ಈಗ ಕೈ ಹಾಕ್ಕೊಂಡು ಗಾಡಿಗಳಿಗೆ ಗಾಡಿ ಡ್ರಾಪ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕು. ಕೊಪ್ಪಳದಿಂದ ರೀಲ್ಸ್ ಮಾಡಿಕೊಂಡು ರಾಕ್ ಮಲ್ಲು ದೇವಸ್ಥಾನ ಎಲ್ಲ ಸುತ್ತಾಕೊಂಡು ಅದಾದಮೇಲೆ ಗಿಣಿಯರಿಂದ ಡ್ರಾಪ್ ಕೇಳ್ಕೊಂಡು ನಾನು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು TV ನೋಡಿದೆ. ಬಿಗ್ ಬಾಸ್ ವ್ಲಾಗು ಕಂಪ್ಲೀಟ್ ಆಯಿತು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ, ಹಂಗೆ ಶೇರ್ ಮಾಡಿಬಿಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ, ಬಾಯ್.